ಸಾಲಗಾರರು ನೋಡಿ, ಸಾಲ ಬಾಧೆಯಿಂದ ಮುಕ್ತಿ ಆಗೋದಿಕ್ಕೆ ಪ್ರತಿಯೊಬ್ಬರಿಗೂ 18 ಶುಕ್ರವಾರ ಇದನ್ನ ಮಾಡ್ಲೇಬೇಕು. ಒಂದು ಶುಕ್ರವಾರ ಮಾಡ್ಬಿಟ್ಟು ಬಿಟ್ಬಿಟ್ರೆ ರಿಸಲ್ಟ್ ಬರಲ್ಲ. ನಾವ್ ಏನೇ ಒಂದು ಕೆಲಸ ಮಾಡಿದಾಗ ಇಷ್ಟು ದಿನ ಅಂತಿರುತ್ತೆ, ಅದ್ರಲ್ಲಿ ನೀವು 18 ದಿನ, 18 ವಾರ, 18 ಶುಕ್ರವಾರ ಈ ಒಂದು ರೆಮಿಡಿಯನ್ನ ನಿಮ್ ಮನೇಲೆ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ನೋಡಿ ಎಲ್ಲೋ ಒಂದ್ ಕಡೆ ನಿಮ್ ಮನೇಲಿ ನಿಮ್ಮ ಸ್ಟಕ್ ಆಗಿರೋ ದುಡ್ಡು, ನಿಮ್ ಸಾಲ ಬಾಧೆಯಿಂದ ಹೊರಗಡೆ ಬರ್ತೀರಾ. ಸಿಂಪಲ್ ಇಷ್ಟೇನೆ ನೋಡಿ. ಶುಕ್ರ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ನಿಮ್ಮ ಒಂದು ವಿಳೆದೆಲೆ ತಗೊಳ್ಳಿ, ಆ ವಿಳೆದೆಲೆಗೆ ಒಂದೆರಡು ಮೆಣಸು ಅಂದ್ರೆ ಕುಜನನ್ನ ಹಾಕೊಳ್ಳಿ, ಅದ್ರ ಜೊತೆಗೆ 1-2 ಲವಂಗವನ್ನ ಹಾಕೊಳ್ಳಿ, 1-2 ಅಂದ್ರೆ ಅಡಿಕೆ ಮತ್ತೆ ಸುಣ್ಣವನ್ನ ಸೇರಿಸಬಾರ್ದು ಅಷ್ಟೇ. 1-2 ಲವಂಗನ ಹಾಕೊಂಡು ಮತ್ತೆ ಎಲ್ಲೋ ಒಂಚೂರು ಸಕ್ಕರೆ, ಯಾಕಂದ್ರೆ ಸಕ್ಕರೆ ಅಂದ್ರೆ ಶುಕ್ರ ಅಂತ ಹೇಳ್ತೀವಿ, ಶುಕ್ರ ಗ್ರಹಕ್ಕೆ ಹೋಲಿಸ್ತೀವಿ, ಗುರು ಗ್ರಹಕ್ಕೆ ಹೋಲಿಸ್ತೀವಿ. ಒಂದು ಚೂರು ಸಕ್ಕರೆನ ಹಾಕೊಂಡು 1 ಚಿಟಿಕೆ ತುಪ್ಪ, ಒಂದೇ 1 ಚಿಟಿಕೆ ತುಪ್ಪವನ್ನ, 1 ಡ್ರಾಪ್ ತುಪ್ಪವನ್ನ ಹಾಕೊಳ್ಬೇಕಾಗುತ್ತೆ. ಅದು ಗುರುಗೆ ಸಂಬಂಧಪಟ್ಟ. ಇಷ್ಟನ್ನು ಕೂಡ ನೀವು ಬಾಯಲ್ಲಿಟ್ಟು, ನೀವು ಗಂಡ ಹೆಂಡತಿ ಯಾರಿರ್ತೀರಾ ಊಟ ಆದ್ಮೇಲೆ ಪ್ರತಿ ಶುಕ್ರವಾರ ನೀವು ಸಂಜೆ 8 ಗಂಟೆ, 8ರಿಂದ 9 ಗಂಟೆ ಅಥವಾ 9ರಿಂದ 10 ಗಂಟೆ ನೀವು ಮಲ್ಕೊಳಕ್ ಮುಂಚೆ ತಿಂದು ಅದರ ರಸವನ್ನ ಜಗದು ಕುಡಿದು ನಿಮ್ಗೆ ಯಾರು ದುಡ್ಡು ಕೊಡಬೇಕು ಅವರ ಹೆಸರನ್ನ ಹೇಳ್ಕೊಳ್ಳಿ. ಅಥವಾ ನಿಮ್ಗೆ ದುಡ್ಡು ಬರೋ ಅಂಥದ್ದು, ನಿಮ್ಮಲ್ಲಿ ಸಾಲ ಬಾಧೆ ಕಮ್ಮಿ ಆಗುವಂಥದ್ದು, ಅದೇನೇ ಸಮಸ್ಯೆ, ದುಡ್ಡಿನ ಸಮಸ್ಯೆ ಏನೇ ಇದ್ರೂ ಕೂಡ ಅದನ್ನ ನೀವು ಹೇಳ್ತಾ ಹೇಳ್ತಾ ಈ ಎಲೆ ಮತ್ತೆ ಮೆಣಸು ಮತ್ತೆ ಲವಂಗ, 1 ಚಿಟಿಕೆ ಅರಿಶಿನ, 1 ತೊಟ್ಟು, 1 ಡ್ರಾಪ್ ತುಪ್ಪ, ಅರಿಶಿನೂ ಅಷ್ಟೇ ಗುರುಗ್ರಹಕ್ಕೆ ಸಂಬಂಧಪಟ್ಟಂತ ಎಲ್ಲೋ ಪೌಡರ್ 1 ಚಿಟಿಕೆ ಹಾಕೊಂಡು ನೀವು ಚೆನ್ನಾಗಿ ಅಗದು ಜಗದು ತಿನ್ಬೇಕಾಗತ್ತೆ. ಇದನ್ನ 18 ಶುಕ್ರವಾರ ಪ್ರತಿ ಶುಕ್ರವಾರ ಮಾಡ್ತಾ ಬನ್ನಿ. ಆಮೇಲೆ ರಿಸಲ್ಟ್ ನೋಡಿ. ನೀವು ಮಾಡಿದ್ದು 3 ಶುಕ್ರವಾರ ಆಗಿದ ತಕ್ಷಣ ನಿಮ್ಗೆ ನಿಮ್ಮ ರಿಸಲ್ಟ್ ನಿಮ್ ಕಣ್ಮುಂದೆ ಇರುತ್ತೆ. ಇದನ್ನ ಸಿಂಪಲ್ ಆಗಿ ಮನೇಲಿ ಮಾಡ್ಕೊಳ್ಳೋವಂಥದ್ದು. ಇದಕ್ಕೆ ಯಾವುದೇ ಸುಣ್ಣ ಆಗಿರ್ಬೋದು, ಅಡಕೆ ಆಗಿರ್ಬೋದು ಸೇರಿಸಬಾರ್ದು. ಎಸಿನ ಮೇಡಮ್, ನಾನು ಕೇಳಿದೆ ನಿಮ್ಗೆ ನಾಳಿನ ದಿನ ಹೇಗಿರುತ್ತೆ ಅಂತ. ನಾಳಿನ ದಿನ ಅಂತ ಅಂದಾಗ ನೋಡಿ, ನಾಳೆ ಬಂದು 6ನೇ ತಾರೀಕು ಆಗಿರುತ್ತೆ. ಸೊ ನಾಳೆ 6ನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರಾ ಅವರೆಲ್ಲರೂ ತುಂಬಾ 6 ಅಂದಾಗ ಈ 2026ನೇ ವರ್ಷಕ್ಕೆ 6 ಅನ್ನೋದು ತುಂಬಾ ಡೇಂಜರ್ ಆಗಿರುತ್ತೆ. ಈ 6 ಅನ್ನೋ ನಂಬರು ಅತಿ ಹೆಚ್ಚು ಅಂದ್ರೆ ಅದೃಷ್ಟದ ನಂಬರ್ ಏನು ಇರೋದಿಲ್ಲ. ಎಲ್ಲರೂ 6 ಅಂದಿದ ತಕ್ಷಣ ತುಂಬಾ ಅದೃಷ್ಟ ಅನ್ಕೊಳ್ತಾರೆ. ನೋಡಿ, ನಾಳೆ ಯಾರೆಲ್ಲ ಹುಟ್ಟಿರ್ತೀರಾ ಅಥವಾ ನಾಳೆ ಡೇಟು ಯಾರಿಗೆಲ್ಲ ಚೆನ್ನಾಗಿದೆ ಅಂತಂದ್ರೆ 1, 10, 19, 28 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರಾ ಅವ್ರಿಗೆ ನಾಳೆ ಅಂತ ಏನು ಅದೃಷ್ಟದ ದಿನ ಅಲ್ಲ, ನಾಳೆ ಬ್ಯಾಡ್ ಡೇ ಇರುತ್ತೆ. ಹಾಗಾಗಿ 1, 10, 19, 28ನೇ ತಾರೀಕು ಹುಟ್ಟಿರೋರು ನಾಳೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾವುದೇ ವಸ್ತುವನ್ನ ತಗೊಳ್ಳೋದಾಗಿರ್ಬೋದು, ಯಾವುದೇ ಒಳ್ಳೆ ಕೆಲಸ ಮಾಡೋದಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡ್ಕೊಳ್ಬಾರ್ದು. ಅದೇ ರೀತಿ 2, 11, 20, 29 ಈ ಡೇಟಲ್ಲಿ ಹುಟ್ಟಿರೋರಿಗೆ 50% ರಿಸಲ್ಟ್ ಪರವಾಗಿಲ್ಲ ಅಂತ ಹೇಳ್ಬೋದು. ನೀವೇನೇ ಕೆಲಸ ಕಾರ್ಯ ಮಾಡ್ಕೊಳ್ಬೋದು. ಅದೇ ರೀತಿ ನೀವು ನಾಳೆ ತುಂಬಾ ಬ್ಲೂ ಕಲರ್ ಬಟ್ಟೆಯನ್ನ ಹಾಕಿದ್ರೆ ತುಂಬಾ ಪಾಸಿಟಿವ್ ಇರುತ್ತೆ. ಅದೇ ರೀತಿ ನೋಡಿ, 3, 12, 21, 30 3, 12, 21, 30 ಈ ಡೇಟಲ್ಲಿ ಹುಟ್ಟಿರೋರು ನಾಳೆ ತುಂಬಾ ಬ್ಯಾಡ್ ಡೇ ಇರುತ್ತೆ. ನಿಮ್ಮ ಮನಸ್ಥಿತಿ ಕೆಡೋದು, ನೀವು ಯಾರ ಹತ್ರನಾದ್ರೂ ಜಗಳ ಮಾಡ್ಕೊಳ್ಳೋದು, ಅಥವಾ ಏನಾದ್ರೂ ನೀವು ಯಾರನ್ನಾದ್ರೂ ಕೇಳಕ್ ಹೋದಾಗ ಸಣ್ಣದಾಗಿ ಜಗಳ ಆಗೋದು, ಇದೆಲ್ಲಾನು ಆಗ್ತಾ ಹೋಗುತ್ತೆ. ನಾಳೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾರ ಜೊತೆನೂ ನೀವು ಮಾತಾಡಕ್ ಹೋಗ್ಬಾರ್ದು. ನಿಮ್ಮ ಡೇ ನಾಳೆ ಅಲ್ಲ. ಹಾಗಾಗಿ ನಾಳೆ ಒಂದು ಚಪ್ಪಲಿ ಕೂಡ ನೀವು ಖರೀದಿ ಮಾಡಬಾರ್ದು. ಅದೇ ರೀತಿ 4, 13, 22, 31 ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರಾ ಅವ್ರಿಗೆ ತುಂಬಾ ಸೂಪರ್ ಡೇ. ನೀವ್ ಎಂತ ಕೆಲಸ ಕಾರ್ಯ ಮಾಡಿದ್ರು ನಾಳೆ ಪಾಸಿಟಿವ್ ಆಗುತ್ತೆ. 5, 14, 23 ನಿಮ್ದೇ ಡೇ ಆಗಿರುತ್ತೆ. ನಿಮ್ಗೆ ತುಂಬಾ ಲಕ್ಕಿಯೆಸ್ಟ್ ಡೇ ಆಗಿರುತ್ತೆ. ಹಾಗಾಗಿ ನೀವು ಕೂಡ ಎಂತ ಕೆಲಸನಾದ್ರೂ ಮಾಡ್ಕೋಬಹುದು. ನಾಳೆ ನಿಮ್ದೇ ದಿನ, ನೀವ್ ಏನ್ ಬೇಕಾದ್ರೂ ತಗೊಳ್ಬಹುದು. ಅದೇ ರೀತಿ 6, 15, 24 ನಿಮ್ಮ ಡೇ ಆಗಿರೋದ್ರಿಂದ ನೀವು ಅಷ್ಟೇ ಎಂತ ಕೆಲಸ ಕಾರ್ಯ ಮಾಡ್ಕೊಂಡ್ರು ನಿಮ್ಗೆ ಒಳ್ಳೇದಾಗುತ್ತೆ. ಶುಭ ಸೂಚನೆಗಳು, ಯಾವುದೇ ಒಂದು ಸೈನ್ ಮಾಡೋದಾಗಿರ್ಬೋದು, ಅಥವಾ ಎಲ್ಲೋ ಹೊರಗಡೆ ಹೋಗೋದಾಗಿರ್ಬೋದು, ಯಾರನ್ನಾದ್ರೂ ಮೀಟ್ ಮಾಡೋದಾಗಿರ್ಬೋದು, ಇದೆಲ್ಲವೂ ಕೂಡ ನಾಳೆ ನಿಮ್ಗೆ ತುಂಬಾ ಸಕ್ಸಸ್ ಅನ್ನ ಕೊಡುತ್ತೆ. ಅದೇ ರೀತಿ 7, 16, 25ಗೆ ನಾಳೆ ತುಂಬಾ ಲಕ್ಕಿಯೆಸ್ಟ್ ಡೇ. ಸೊ ನಿಮ್ಮ ಫ್ರೆಂಡ್ನ ಮೀಟ್ ಮಾಡಿ ಮಾತಾಡಿದ್ರೆ ನಿಮ್ಗೆಲ್ಲ ಮನಸ್ಸಿಗೆ ಸಮಾಧಾನ ಆಗೋದಾಗಿರ್ಬೋದು. ಜೊತೆಗೆ ನಿಮ್ ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸ ಕಾರ್ಯದಲ್ಲಿ ತುಂಬಾ ಶಾರ್ಪ್ ಆಗಿರ್ತೀರಾ. ಹಾಗಾಗಿ ನಾಳೆ ನಿಮ್ದೇ ಡೇ ಆಗಿರುತ್ತೆ. 8, 17, 26 ಕೂಡ ತುಂಬಾ ಒಳ್ಳೆ ದಿನ ಆಗಿರುತ್ತೆ. ಈ ಡೇಟಲ್ಲಿ ಹುಟ್ಟಿದವ್ರಿಗೂ ನಾಳೆ ತುಂಬಾ ಪಾಸಿಟಿವ್ ಡೇ ಆಗಿರುತ್ತೆ. ಹಾಗೆ 9, 18, 27 ಇವ್ರಿಗೆ ಸ್ವಲ್ಪ 50% ಇರುತ್ತೆ. ಆದ್ರೂ ಕೂಡ ನಾಳೆ ತುಂಬಾ ಎಲ್ಲರಿಗೂ ಲಕ್ಕಿ ಬಣ್ಣ ಅಂತಂದ್ರೆ ಬ್ಲೂ ಕಲರ್. ಫಸ್ಟ್ ಬ್ಲೂ ಬಣ್ಣವನ್ನ ಅತಿ ಹೆಚ್ಚು ಯೂಸ್ ಮಾಡಿ, ನಾಳೆ ತುಂಬಾ ಲಕ್ಕಿ ಇರುತ್ತೆ. ಅದೇ ರೀತಿ ಬಿಳಿ ಬಣ್ಣವನ್ನ ಕೂಡ ಯೂಸ್ ಮಾಡ್ಬೋದು. ಮತ್ತೆ ಇನ್ನು ತುಂಬಾ ನಿಮ್ಗೆ ಬ್ಯಾಡ್ ಕಲರ್ ಅಂತ ಬಂದಾಗ ನಾಳೆ ಆರೆಂಜ್ ಮತ್ತೆ ಯೆಲ್ಲೋ
ಈ ಆರೆಂಜ್ ಮತ್ತೆ ಯೆಲ್ಲೋ ಬಣ್ಣವನ್ನ ಯಾರು ಕೂಡ ನಾಳೆ ಯೂಸ್ ಮಾಡದಿದ್ರೆ ಒಳ್ಳೇದು. ಯಾಕಂದ್ರೆ ಈ ಆರೆಂಜ್ ಮತ್ತೆ ಯೆಲ್ಲೋ ಬಣ್ಣವನ್ನ ಯೂಸ್ ಮಾಡಿದ್ರೆ ನಾಳೆ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ. ಹಾಗಾಗಿ ಈ ಎರಡು ಬಣ್ಣವನ್ನ ನಾಳೆ ನೆಗೆಟಿವ್ ಅಂತ ಹೇಳ್ತಾ ಇದ್ದೀನಿ. ಈ ಬಣ್ಣವನ್ನ ಡೇಂಜರ್ ಬಣ್ಣ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಮಿಕ್ಕಿದೆಲ್ಲಾ ಕಲರು, ಗ್ರೀನ್ ಕಲರ್ ಕೂಡ ನಾಳೆ ತುಂಬಾ ಪಾಸಿಟಿವ್ ಇರುತ್ತೆ. ಅದು ಕೂಡ ಶುಭ ಬಣ್ಣವಾಗಿ ನಾಳೆ ಪರಿವರ್ತನೆ ಆಗುತ್ತೆ. ಓಕೆ ಮೇಡಮ್, ಕರೆ ಬರ್ತಾ ಇದ್ರೆ ತೆಗೆದುಕೊಳ್ಳೋಣ. ಹೌದಾ, ಕರೆ ಮಾಡ್ತಾ ಇದ್ದಾರೆ, ಕಟ್ ಆಯ್ತು. ಎಸ್ ಮೇಡಮ್, ನೀವಾಗಲೇ ಹೇಳ್ತಾ ಇದ್ರಿ ನಾಳೆಗೆ ಇವೆಲ್ಲ ಇರುತ್ತೆ ಅಂತ. ಇನ್ನು ವೃಷಭ ರಾಶಿ ಕೃತಿಕ ನಕ್ಷತ್ರದ ಬಗ್ಗೆ ಹೇಳೋದಾದ್ರೆ. ಹಲೋ, ಕರೆ ಬರ್ತಾ ಇದೆ, ತಗೊಳ್ಳಿ. ಹಲೋ, ಹಾ ಇದೆ ಸರ್, ನಮಸ್ತೆ. ನಿಮ್ ಹೆಸರು? ಚಂದನ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತುಮಕೂರು. ಓಕೆ, ನೀವು ಹುಟ್ಟಿದ ದಿನಾಂಕ ಮತ್ತು ಸಮಯ ತಿಳಿಸ್ಕೊಡಿ. 22/8/97. ಓಕೆ, ಸಮಯ ಬೆಳಿಗ್ಗೆ 5:50 ಬೆಳಿಗ್ಗೆ. ಮೇಡಮ್ ಇದ್ದಾರೆ, ಅವರೊಟ್ಟಿಗೆ ಮಾತಾಡಿ. ಸರ್ ನಮಸ್ತೆ. ಏನ್ ಸಮಸ್ಯೆ ಸರ್ ನಿಮ್ದು? ಸಮಸ್ಯೆಗಿಂತ ನಿಮ್ಮ ಪ್ರಶ್ನೆ ಏನು ಹೇಳಿ. ಸರ್ ನಿಮ್ದು ಮೀನರಾಶಿ, ರೇವತಿ ನಕ್ಷತ್ರ. ಮೀನರಾಶಿಯವ್ರಿಗೆ ಆಲ್ರೆಡಿ ಶನಿ ಬಂದಿದ್ದಾನೆ ರಾಶಿಗೆ. ತುಂಬಾ ಟೈಮ್ ಕೆಟ್ಟಿದೆ ಮೀನರಾಶಿಯವ್ರಿಗೆ. ಜೊತೆಗೆ ನೋಡಿ, ನಿಮ್ಮ ಹೊರಸ್ಕೋಪ್ ಅಲ್ಲಿ ಲಗ್ನದಲ್ಲಿ ಸೂರ್ಯ ಮತ್ತೆ ರಾಹು ಬುಧ ಇರ್ತಾನೆ. ಸೂರ್ಯ ಮತ್ತೆ ರಾಹು ಲಗ್ನದಲ್ಲಿ ಇರೋದು. ನಿಮ್ಮ ತಂದೆ ಮನೆ ಕಡೆ ಚೆನ್ನಾಗಿದ್ದಾರಾ? ಏನ್ ಚೆನ್ನಾಗಿದ್ದಾರೆ? ಹೇಗ್ ಚೆನ್ನಾಗಿದ್ದಾರೆ? ಫೈನಾನ್ಷಿಯಲಿ ಚೆನ್ನಾಗಿದ್ದಾರಾ? ಏನ್ ಕೆಲಸ ಮಾಡ್ತಾರೆ ನಿಮ್ ತಂದೆ? ನೋಡಿ, ನಿಮ್ಮ ಮನೆಯಲ್ಲಿ ಯಾಕಂದ್ರೆ ಲಗ್ನದಲ್ಲಿ ರಾಹು ಇದ್ದಾಗ ಕೆಲವೊಂದು ಸತಿ ನೀವು ಯಾರಿಗೂ ಬಗ್ಗೋರಲ್ಲ. ನೀವೇನ್ ಅನ್ಕೊಂಡ್ರೆ ಅದೇ ನಡಿಬೇಕು. ಒಂಚೂರು ನಾನು ಅದನ್ನ ಹೇಳಿಲ್ಲ, ನಾನು ಮದ್ವೆದ್ ಹೇಳಲೇ ಇಲ್ಲ. ನೀವ್ ಯಾರಿಗೂ ಬಗ್ಗಲ್ಲ, ನೀವೇನ್ ಅನ್ಕೊಂಡ್ರೆ ಅದನ್ನೇ ನಡಿಬೇಕು. ಸ್ವಲ್ಪ ಯಾರ ಮತ್ತು ಕೇಳಲ್ಲ ಅಂತ ಹೇಳುತ್ತೆ. ಅಂದ್ರೆ ನಿಮ್ಮ ವೇ ಚೇಂಜ್ ಇರುತ್ತೆ. ಮತ್ತೆ ತುಂಬಾ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ. ನನ್ನ ಲೈಫ್ ಸ್ಟೈಲ್ ಹೀಗಿರ್ಬೇಕು, ನಾನು ಹೀಗಿರ್ಬೇಕು, ನಾನು ಹೀಗೆ ಬದುಕಬೇಕು ಅನ್ನೋ ಆಸೆಗಳು ಅತಿ ಹೆಚ್ಚಾಗಿರುತ್ತೆ ನಿಮ್ಗೆ. ಮತ್ತೆ ಸೂರ್ಯ ಬಂದು ಸ್ವಂತ ಮನೇಲಿ ಇರೋದ್ರಿಂದ, ಅದೇ ಮನೇಲಿ ಇರೋದ್ರಿಂದ, ನಿಮ್ಮ ಸಿಂಹ ಲಗ್ನದಲ್ಲಿ ರಾಹು ಜೊತೆ ಸೂರ್ಯ ಇರೋದ್ರಿಂದ ಸ್ವಲ್ಪ ನಿಮ್ಮ ಬಾಡಿ ಯಾವಾಗ್ಲೂ ಹೀಟ್ ಆಗಿರುತ್ತೆ. ಹೌದಾ? ನಿಮ್ಮ ಬಾಡಿ ಹೀಟ್ ಆಗಿರುತ್ತೆ. ಮತ್ತೆ ಬುಧಾನು ಅಲ್ಲಿರೋದ್ರಿಂದ ತುಂಬಾ ಬುದ್ಧಿ ಅನ್ನೋದಕ್ಕಿಂತ ತುಂಬಾ ಬುದ್ಧಿವಂತರು. ಜೊತೆಗೆ ನಿಮ್ಮ ಬುದ್ಧಿ ಯಾವ್ದೋ ಒಂದೊಂದು ಟೈಮಲ್ಲಿ ಕೈ ಕೊಡುತ್ತೆ. ತುಂಬಾ ಬೇಕಾದಾಗ ನಿಮ್ ಬುದ್ಧಿ ನಿಮ್ಗೆ ವರ್ಕ್ ಆಗಲ್ಲ. ಯಾಕಂದ್ರೆ ರಾಹುನು ಅಲ್ಲೇ ಇದ್ದಾಗ ಸಿಕ್ಕಾಪಟ್ಟೆ ಬುದ್ಧಿ ಉಪಯೋಗಿಸ್ತೀರಾ. ನೋಡಿ, ಎರಡನೇ ಮನೆಯಲ್ಲಿ ಶುಕ್ರ ಇರೋದು. ಶುಕ್ರ ನೀಚನಾಗಿದ್ದಾನೆ. ಶುಕ್ರ ನೀಚನಾಗಿದ್ದಾಗ ಎಲ್ಲೋ ಒಂದ್ ಕಡೆ ನಿಮ್ಗೆ ಟೈಮ್ ಏನ್ ನಡೀತಿದೆ ನೋಡೋಣ. ಫಸ್ಟ್ ಶುಕ್ರ ದಶನೆ ನಡೀತಿದೆ. 2011 2031 ಶುಕ್ರ ದಶೆ ನಡೀತಿದೆ. ಈ ಟೈಮಲ್ಲಿ ನಿಮ್ದು ಲವ್ ಮ್ಯಾರೇಜಾ? ನಿಮ್ ಲವ್ ಮ್ಯಾರೇಜ್ ಅಂತ ಹೇಳುತ್ತೆ. ಈ ಟೈಮಲ್ಲಿ ನೀವು ಬೇರೆ ಇನ್ಯಾರನ್ನಾದ್ರೂ ಇಷ್ಟಪಡ್ಬೋದು, ಅಥವಾ ಯಾರಾದ್ರೂ ನಿಮ್ಮ ಇಷ್ಟ ಮದುವೆಗೆ ಮುಂಚೆ, ಅದಕ್ಕೆ ಮುಂಚೆ ಯಾರನ್ನಾದ್ರೂ ಇಷ್ಟಪಟ್ಟಿರ್ಬೋದು. ಅವ್ರೇನಾದ್ರೂ ನಿಮ್ಗೆ ಕನೆಕ್ಟ್ ಆಗ್ಬೋದು. ಇದೆಲ್ಲ ನಡೆಯುತ್ತೆ ಈ ಶುಕ್ರ ದಶೆ ನಿಮಗೆ ನಡೀತಾ ಇರೋ ದಶೆಯಲ್ಲಿ. ಯಾಕಂದ್ರೆ 2031 ಇದೇ ಟೈಮ್ ನಡೀತಾ ಇರುತ್ತೆ. ಆ ತರ ಏನಾದ್ರೂ ಇದ್ರೆ ಅದು ಕೂಡ ನಿಮ್ ಲೈಫಲ್ಲಿ ಆಗುತ್ತೆ ಅಂತ ಹೇಳುತ್ತೆ. ಮತ್ತೆ ನೋಡಿ, ಚಂದ್ರ ಮತ್ತೆ ಶನಿ ನಿಮ್ಗೆ ನಿಮ್ಮ ಲಗ್ನಕ್ಕೆ 9ನೇ ಮನೇಲಿ ಇರ್ತಾರೆ. 9ನೇ ಮನೇಲಿ ಚಂದ್ರ ಶನಿ ಇದ್ದಾಗ ಬಿಸ್ನೆಸ್ನೇ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ಇವಾಗ ಯಾಕಪ್ಪ ನಡೀತಾ ಇಲ್ಲ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಶನಿ ದೃಷ್ಟಿ ಬಂದು ನಿಮ್ಮ ಲಗ್ನಕ್ಕೆ ಬೀಳೋದ್ರಿಂದ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಂಜಸ್ಟ್ ಆಗಿದೆ. ಮತ್ತೆ ನೀವೇನೇ ನಿಮ್ ತಂದೆಗೂ ನಿಮ್ಗೂ ಏನಾದ್ರು ವೈಮನಸ್ಸಿದೆಯಾ? ತುಂಬಾ ಚೆನ್ನಾಗಿದ್ದೀರಾ? ಏನು ಕಿತ್ತಾಳೋದು ಆತರ ಏನು ಬಂದಿಲ್ಲ? ಓಕೆ. ಸೊ ಈ ಒಂದು ಜೊತೆಗೆ ನೋಡಿ, ನಿಮ್ಗೆ ಶನಿ ರಾಶಿಯಲ್ಲಿ ಇರೋದ್ರಿಂದ ಅಲ್ಲೂ ಕೂಡ ನಿಮ್ಗೆ ಹಿಂದ್ಗಡೆ ನೋಡಿ, ನಿಮ್ಮ 10ನೇ ಮನೆ ಅಂದ್ರೆ ನಿಮ್ಮ ಏನು ನೀವು ನಿಮ್ಮ ದುಡ್ಡು ಕಾಸು ಏನು ಓಡಾಡ್ತಿದೆ, 10ನೇ ಮನೆ ಆಗಿರ್ಬೋದು, 11ನೇ ಮನೆ ಆಗಿರ್ಬೋದು. ಆ 10ನೇ ಮನೆ ಅಧಿಪತಿ ಶುಕ್ರ ಕೂಡ ನಿಮ್ಗೆ 2ನೇ ಮನೇಲಿ ಇರ್ತಾರೆ. 11ನೇ ಮನೆ ಅಧಿಪತಿನೂ ಕೂಡ, ಅಂದ್ರೆ ದುಡ್ಡು ಎಲ್ಲಿ ಸ್ಟೋರ್ ಮಾಡಿರ್ತೀರಾ ಆ 11ನೇ ಮನೆ ಅಧಿಪತಿ ಬುಧ ಕೂಡ ನಿಮ್ಮ ಲಗ್ನದಲ್ಲಿ ಇರ್ತಾರೆ. ಎಲ್ಲೋ ಒಂದ್ ಕಡೆ ನಿಮ್ ದುಡ್ಡು ಹೇಗ್ ಖರ್ಚಾಗ್ತಿದೆ ಅಂತ ಗೊತ್ತಿಲ್ಲ. ಆದ್ರೂ ತುಂಬಾ ಲಾಸ್ ಅಲ್ಲಿ ಏನಿಲ್ಲ ನನ್ನ ಪ್ರಕಾರ. ತುಂಬಾ ಎಲ್ಲೋ ಲಾಸ್ ಹೇಳಿ, ಅದನ್ನೇ ತುಂಬಾ ಲಾಸ್ ಅಲ್ಲಂತೂ ಇಲ್ಲ.
ಆದ್ರೆ ಯಾವ್ದೋ ಒಂದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿ ಬರೋದು ಇಲ್ಲೇನಕ್ಕೋ ಇನ್ನೊಂದಕ್ಕೆ ಹಾಕ್ತಾ ಇದ್ದೀರಾ, ಇಲ್ಲಿ ಬರೋದು, ಆದ್ರೆ ನಿಮ್ ಟೈಮ್ಗೆ ನಿಮ್ಮ ಹತ್ರ ದುಡ್ಡಿರಲ್ಲ. ಕೆಲವೊಂದು ಸತಿ ಏನಕ್ಕೋ ಅರ್ಜೆಂಟ್ ಕಟ್ಟಬೇಕಾಗತ್ತೆ, ಅದು ಆ ಟೈಮ್ಗೆ ಹುಡ್ಕೊಂಡು ಬಂದಿರುತ್ತೆ, ಅವಾಗ ನಿಮ್ಮ ಹತ್ರ ದುಡ್ಡಿರಲ್ಲ. ನೀವೇನೋ ಅಂಗಡಿ ನಡೆಸ್ತಾ ಇರ್ಬೋದು, ಮತ್ತೆ ಇನ್ನೊಂದ್ಸತಿ ಎಲ್ಲೋ ಒಂದ್ ಕಡೆ ನೀವೇನೋ ಹಾಕಿಸ್ಕೊಂಡಿರ್ತೀರಾ, ನೀವೇನೋ ಕೊಟ್ಟಿರ್ತೀರಾ, ಸಾಲ ವಸೂಲಿ ಮಾಡಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಆ ಕೊಟ್ಟಿರೋ ಸಾಲನು ಹಿಂದಿರುಗಿಸಲ್ಲ. ಅಂದ್ರೆ ನಿಮ್ ಟೈಮ್ಗೆ ಅದು ನಿಮ್ದೇ ದುಡ್ಡು, ನಿಮ್ ಟೈಮ್ಗೆ ನಿಮ್ ದುಡ್ಡು ವಾಪಸ್ ಬಂದಿರಲ್ಲ. ಏನಿಲ್ಲ ಸರ್, ಇದಕ್ಕೆ ಒಂದೇ ಪರಿಹಾರ. ನಿಮಗೆ ನಡೀತಾ ಇರೋ ದಶೆ ಬಂದು ಶುಕ್ರ ದಶೆ. ನೀವು ಶುಕ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ನ ಹಾಕೊಳ್ಬೇಕಾಗುತ್ತೆ. ಶುಕ್ರನಿಗೆ ಸಂಬಂಧಪಟ್ಟ ಬ್ರೇಸ್ಲೆಟ್ ಅಂದ್ರೆ ಇವಾಗ ನನ್ನ ಕೈಲಿದೆ ನೋಡಿ, ಇದು ನಿಮ್ಗೆ ನೇಮು ಫೇಮು, ನಿಮ್ಮ ಅಭಿವೃದ್ಧಿ, ನಿಮ್ಮ ವ್ಯಾಪಾರವನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಅಂಗಡಿ ಇನ್ನ ಒಂದ್ 4 ಕಡೆಗೆ ನಿಮ್ಮ ಅಂಗಡಿ ಕ್ವಾಲಿಟಿ ಹೆಚ್ಚಾಗುವಂಥದ್ದು. ನೀವೇನ್ ಕೆಲಸ ಮಾಡ್ತೀರಾ ಅದು ಪಬ್ಲಿಷ್ ಆಗುತ್ತೆ, ತುಂಬಾ ಜನಕ್ಕೆ ಅಂದ್ರೆ ರೆಕಗ್ನೈಸ್ ಮಾಡ್ತಾರೆ. ಅದೇ ರೀತಿ ನಿಮ್ಮ ಮನಿ ಏನಿದೆ, ನಿಮ್ಮ ದುಡ್ಡಿನ ಪ್ರಾಬ್ಲಮ್ ಕೂಡ ಎಲ್ಲೋ ಒಂದ್ ಕಡೆ ಹೆಚ್ಚಾಗ್ತಾ ಹೋಗುತ್ತೆ. ಜಸ್ಟ್ ಆ ಒಂದು ಬ್ರೇಸ್ಲೆಟ್, ನಿಮ್ಮ ದಶ ಏನ್ ನಡೀತಿದೆ ಆ ಶುಕ್ರನನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನೋಡಿ, ನಮ್ಮಲ್ಲಿ ತೋರಿಸ್ತಕ್ಕಂತಹ ಈ ಒಂದು ಫೈನಾನ್ಸ್ ಸ್ಟೋನು, ಈ ಒಂದು ಸ್ಟೋನ್ ಅನ್ನ ನಿಮ್ಮ ಅಂಗಡಿ ಟ್ರೆಸರ್ ಮೇಲೆ ಇಟ್ಕೊಂಡ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಾ. ಒಂದಕ್ಕೆ 2-3 ಅಂಗಡಿ ಮಾಡೋಷ್ಟು ಕೆಪಾಸಿಟಿ ನಿಮಗೆ ಬರುತ್ತೆ. ನಿಮ್ಮ ಟೈಮ್ ಚೆನ್ನಾಗಿದೆ. ಶುಕ್ರ ದಶೆ 2ನೇ ಮನೆ ದಶೆ ನಡೀತಿದೆ. ಆದ್ರೆ ಶುಕ್ರ ನೀಚನಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ದುಡ್ಡನ್ನ ಕಳ್ಕೊಳ್ಳೋದು, ಅಥವಾ ದುಡ್ಡು ಉಳಿದಿರ ಇರೋದು, ಅಥವಾ ಬೇರೆ ಯಾವ್ದಾದ್ರು ಆಕ್ಟಿವಿಟೀಸ್ ಬಗ್ಗೆ ನಿಮ್ಮ ಮನಸ್ಸು ಹೋಗೋದು, ಮನಸ್ಸು ಚಂಚಲ ಆಗೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಈ ಒಂದು ಟೈಮಲ್ಲಿ. ಶೇರ್ ಮಾರ್ಕೆಟ್ ಅಲ್ಲಿ ಹೌದು, ಅದೆಲ್ಲ ಶುಕ್ರನ್ ಸಂಬಂಧಪಟ್ಟಿದ್ದು. ಶುಕ್ರ ದಶೆಲ್ಲ ಯಾಕೆ ಮಾಡ್ಬೇಕು ಅದೆಲ್ಲ? ನೋಡಿ, ಶುಕ್ರ ನೀಚ ಆಗಿದ್ದಾನೆ ನಿಮ್ಗೆ. ಸೊ ಈ ದಶದಲ್ಲಿ ಅದನ್ನೆಲ್ಲ ಕೇಳುತ್ತೆ. ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡೋದು, ಇದೆಲ್ಲ ಏನ್ ಹೇಳ್ತೀವಿ, ಶೇರ್ ಮಾರ್ಕೆಟ್ ಅಲ್ಲಿ ಹಾಕೋದು, ಈ ಕೆಲವೊಂದ್ ಕಡೆ ಕೆಸಿನೋದೆಲ್ಲ ಹಾಕೋದು, ಇದೆಲ್ಲ ಡಬಲ್ ದುಡ್ಡುಗೋಸ್ಕರ ಮಾಡಿರ್ತೀವಿ. ಸೊ ಇದನ್ನ ನಾವು ಕಳ್ಕೊಂಡಾಗ ನಮ್ಗೆ ತುಂಬಾ ನೋವು ಆಗತ್ತೆ. ಏನಿಲ್ಲ ಸರ್, ಇದೊಂದು ಬ್ರೇಸ್ಲೆಟ್ ಯೂಸ್ ಮಾಡಿ, ನೀವು ಖಂಡಿತ 1000% ರಿಸಲ್ಟ್ ನಿಮ್ಗೆ. ಆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ಬ್ರೇಸ್ಲೆಟ್ ನಮ್ಮಲ್ಲಿ ಸಿಕ್ಕುತ್ತೆ ಸರ್. ನಮ್ಮ ಆಫೀಸ್ ನಂಬರ್ಗೆ ಕರೆ ಮಾಡಿ, ನೀವು ಆನ್ಲೈನ್ ಮುಖಾಂತರ ಅದು ತಗೊಳ್ಬೋದು, ಅಥವಾ ನೇರ ನಮ್ಮ ಆಫೀಸ್ಗೆ ಬಂದು ನಮ್ಮನ್ನ ಭೇಟಿ ಮಾಡ್ಬೋದು. ಈ ಒಂದು ಬ್ರೇಸ್ಲೆಟ್ ಮತ್ತೆ ಈ ಕುಬೇರನ ಒಂದು ಬ್ರೇಸ್ಲೆಟ್ ಹಾಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಅಭಿವೃದ್ಧಿ, ನಿಮ್ಮ ವ್ಯಾಪಾರ, ನಿಮ್ಮ ಫೈನಾನ್ಸ್ ಡೆವಲಪ್ಮೆಂಟ್ ಮಾತ್ರ ಸೂಪರ್ ಆಗುತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಅಂಗಡಿ ಇಟ್ಟಿದ್ದೀರಾ, ಮಾಡ್ತಾ ಇದ್ದೀರಾ, ನಿಮ್ಮ ಫೈನಾನ್ಸ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ. ಜೊತೆಗೆ ಈ ಒಂದು ಫೈನಾನ್ಸ್ ಸ್ಟೋನ್ ತಗೊಂಡೋಗಿ ನಿಮ್ಮ ಅಂಗಡಿಲಿ ಇಟ್ಟು ನೋಡಿ, ಆಮೇಲೆ ಹೇಳಿ. ಇಟ್ಟು 1 ತಿಂಗಳಿಗೆ ನಿಮ್ ಡೆವಲಪ್ಮೆಂಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸರ್, ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಶುಕ್ರ ನೀಚ ಆಗಿದ್ದಾನೆ. ಈ ಟೈಮಲ್ಲಿ ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹಾಕೊಂಡಿರೋದು ಸ್ವಲ್ಪ ಎಲ್ಲೋ ಒಂದ್ ಕಡೆ ಕಳ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಇರುತ್ತೆ. ಹಂಗಾಗಿ ಅದರಿಂದ ಲಾಭ ಏನಿರಲ್ಲ. ಅದೇ ಹೇಳಿದ್ನಲ್ಲ, ನೀವು ಈ ಒಂದು ಬ್ರೇಸ್ಲೆಟ್, ಕ್ರಿಸ್ಟಲ್ಸ್ ಯೂಸ್ ಮಾಡಿ. ಅದು ಎಲ್ಲೋ ಒಂದ್ ಕಡೆ ನಿಮ್ನ ಪುಷಪ್ ಮಾಡುತ್ತೆ. ಅಂದ್ರೆ ಶುಕ್ರ ನೀಚನಾಗಿದ್ರು ನಿಮ್ನ ಡೆವಲಪ್ ಮಾಡ್ತಾನೆ. ಹಾಗಾಗಿ ಆಕ್ಟಿವೇಟ್ ಮಾಡ್ಕೊಳ್ಳೋದು. ಓಕೆ, ಸರಿ ಸರ್, ಧನ್ಯವಾದ. ನಿಮ್ಗೆ ತುಂಬಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಆಫೀಸ್ಗೆ ಕರೆ ಮಾಡಿ. ಓಕೆ ಸರ್. ಎಸ್ ಮ್ಯಾಮ್, ಇಷ್ಟೊತ್ತವರೆಗೂ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಜನಗಳ ಸಮಸ್ಯೆಗಳಿಗೆ ಅವರೇ ಕರೆ ಮಾಡಿ ಏನೆಲ್ಲ ಪರಿಹಾರವನ್ನ ಕೊಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೊಟ್ರಿ. ಸೊ ಫೈನಲ್ ಆಗಿ ಏನ್ ಹೇಳ್ತೀರಾ ಮೇಡಮ್ ಹಣಕಾಸಿನ ಬಗ್ಗೆ? ಅಂದ್ರೆ ಅದೇ ಹೇಳದ್ನಲ್ಲ, ಫೈನಲ್ ಆಗಿ ಎಲ್ರಿಗೂ ಕೂಡ ದುಡ್ಡಿನ ಅವಶ್ಯಕತೆ. ನೋಡಿ, ಎಂತೆಂತ ಬಿಸ್ನೆಸ್ ಮಾಡೋರ್ಗು ದುಡ್ಡಿನ ಅವಶ್ಯಕತೆ. ಎಲ್ಲ ದುಡ್ಡು ಹಾಕೋದು, ಕಳ್ಕೊಳ್ಳೋದು, ಇದೆಲ್ಲವೂ ನಡೀತಾ ಇರುತ್ತೆ. ಹಾಗಾಗಿ ಅವರೆಲ್ಲರಿಗೂ ನಾನಿವಾಗ ಹೇಳಿರುವಂತ ಒಂದು ಟಿಪ್ಸು ಅದು ತುಂಬಾ ನೋಡಿ, ಎಲೆ, ಮೆಣಸು, ಅರಿಶಿನ, ಲವಂಗ, ಇದು ಎಲ್ಲ ಶುಕ್ರ, ಕುಜ, ಗುರು ಎಲ್ಲರೂ ಇದ್ರಲ್ಲಿ ಬರ್ತಾರೆ. ಇದನ್ನ 18 ವಾರ ಬಿಡ್ದಿರ ಮಾಡಿ ಈ ಟಿಪ್ಸ್ನ. ಇದು ನಿಮ್ಮಲ್ಲಿ ಒಂದು ನಿಮ್ಮ ಮನೆಯ ಒಂದು ಭಾಗವಾಗಿ ಇದು ಡೈಲಿ ಮಾಡಲೇಬೇಕು, ಶುಕ್ರವಾರ ಅಂತ ಹೇಳಿ ಮಾಡಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ. ಜೊತೆಗೆ ನಮ್ಮಲ್ಲಿ ಸಿಗುವಂತಹ ಒಂದು ಫೈನಾನ್ಸ್ ಸ್ಟೋನನ್ನ ನಿಮ್ಮ ಮನೇಲಿ ಇಟ್ಕೊಂಡು ನೋಡಿ, ನಿಮ್ಮ ಬೆಳವಣಿಗೆ ನೋಡಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತೀರಾ. ಯಾಕಂದ್ರೆ ನಾನು ಇಷ್ಟು ಬಲವಾಗಿ, ಇಷ್ಟು ನಂಬಿಕೆಯಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸ್ಟೋನ್ಗಳ ಮೇಲೆ ನನಗೆ ಅಷ್ಟು ನಂಬಿಕೆ. ಮತ್ತೆ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಹೌದು, ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಡೆವಲಪ್ ಆಗಿದ್ವಿ ಅಂತ ಕರೆ. ಹಾಗಾಗಿ ಸೊ ಈ ಒಂದು ಸ್ಟೋನು ಅವರ ಸ್ಮಾಲ್ ಸೈಜ್ ಇಂದ ಬಿಗ್ ಸೈಜ್ ವರ್ಗೂ ಕೊಡ್ತೀವಿ. ಅದನ್ನ ಅವ್ರು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಮತ್ತೆ ಅದನ್ನ ಎಲ್ಲಿ ಇಡಬೇಕು ಅನ್ನೋದನ್ನ ನಾವೇ ಗೈಡ್ ಮಾಡ್ತೀವಿ. ಮುಖ್ಯವಾಗಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ಇಡಬೇಕು, ಯಾವ ಜಾಗ ಮುಖ್ಯ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಸ್ಟೋನ್ ಅನ್ನ ತಗೊಳ್ಳಿ,
ನಿಮ್ಮ ಒಂದು ಎಲ್ಲ ಸಮಸ್ಯೆಯಿಂದ ಹೊರಗಡೆ ಬನ್ನಿ, ಮುಖ್ಯವಾಗಿ ದುಡ್ಡಿನ ಸಮಸ್ಯೆಯಿಂದ ಹೊರಗಡೆ ಬನ್ನಿ, ತುಂಬಾ ಚೆನ್ನಾಗಾಗಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇಷ್ಟೊತ್ತವರೆಗೂ ಸ್ಪೀಡ್ ನ್ಯೂಸ್ ಒಟ್ಟಿಗೆ ಮಾತಾಡಿದ್ದಕ್ಕಾಗಿ. ನೋಡಿ, ಇಷ್ಟೊತ್ತರೆಗೂ ಎಲ್ಲ ವೀಕ್ಷಕರಿಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ನಾಳಿನ ನೇರ ಕಾರ್ಯಕ್ರಮದಲ್ಲಿ ಇದೇ ಟೈಮಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ಧನ್ಯವಾದ. ಎಸ್ ವೀಕ್ಷಕರೇ, ಹಣಕಾಸಿನ ಸಮಸ್ಯೆಗಳು, ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಎಲ್ಲವನ್ನ ಕೂಡ ಮೇಡಮ್ ಅವ್ರು ತಿಳಿಸ್ಕೊಟ್ರು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಾಳೆ ಕೂಡ ಇದೇ ಸಮಯದಲ್ಲಿ ನಾವು ಕೂಡ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಕಾಣಿಸ್ಕೊಳ್ತೀವಿ. ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಯ ನಂಬರ್ ಅನ್ನ ಕೊಟ್ಟಿದ್ದಾರೆ ಮೇಡಮ್, ಅಲ್ಲಿಗೂ ಕೂಡ ಕರೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ.